ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿನ್ನೆಯ ಒಂದು ವಿಡಿಯೋದಲ್ಲಿ ಹೇಳಿದಾಗೆ 29 ಜಿಲ್ಲೆಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಯಾವ್ಯಾವ ಜಿಲ್ಲೆಗೆ ಬಂದಿದೆ, ಎಷ್ಟೆಷ್ಟು ಬಂದಿದೆ, ಹಾಗೆ ಪೂರ್ತಿ 4,000 ಕೂಡ ಹಾಕ್ತಾರಾ, ಅದ್ರ ಜೊತೆಗೆ ಅನ್ನಭಾಗ್ಯ ಅಮೌಂಟು ಕೂಡ ಹಾಕ್ತಾರಾ ಅನ್ನೋದನ್ನ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವಿನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಇನ್ಯಾಕೆ ತಡ ಮಾಡೋದು. 4,000 ಕಂಪ್ಲೀಟಾಗಿ ಬಂತ, ಹಾಗೆ ಅನ್ನಭಾಗ್ಯ ಅಮೌಂಟು ಕೂಡ ಬಂತ ಅನ್ನೋದನ್ನ ತಿಳಿಸ್ತೀನಿ. ಮೊದಲನೇದಾಗಿ 4,000 ಅಮೌಂಟು ಅಥವಾ 2,000 ಅಮೌಂಟ್ ತುಂಬ ಜನ ಕೇಳ್ತಾ ಇರುವಂತಹ ಕ್ವೆಶನ್ ಏನು ಅಂತಂದರೆ, 26, 27 ಕಂತಿನ ಅಮೌಂಟು ಒಟ್ಟಿಗೆ ಹಾಕ್ತಾರಾ ಅಥವಾ ಬೇರೆ ಬೇರೆ ಹಾಕ್ತಾರಾ ಅಂತ ಕೇಳ್ತಾ ಇದ್ದೀರಾ. ಸೊ ಮೊದಲನೇದಾಗಿ ನಾನು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಅದು ಒಂದು ಸ್ಲಾಟ್ ವೈಸ್ ಮಾಡ್ಕೊಂಡಿರ್ತಾರೆ. ಈ ಸ್ಲಾಟಲ್ಲಿ ಇಷ್ಟು ಅಮೌಂಟ್ ಹಾಕಬೇಕು, ಇಷ್ಟು ಜಿಲ್ಲೆಗಳಿಗೆ ಹಾಕಬೇಕು ಅಂತ. ಸೊ ಆ ರೀತಿಯಾಗಿ ಅವರು ಹಾಕುವಂಥದ್ದು. ಸೊ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ 4,000 ಕಂಪ್ಲೀಟಾಗಿ ಹಾಕಲ್ಲ ಅವರು. 2,000 ಒನ್ ಡೇ, ಇನ್ನು 2,000 ಒನ್ ಡೇ. ಯಾಕಂದರೆ 29 ಜನವರಿ ಒಂದು ಕಂತು, 25ನೇ ಕಂತು ಬಂದಿರೋದ್ರಿಂದ 26 ಮತ್ತು 27ನೇ ಕಂತು ಈ ಒಂದು ಮೊದಲನೇ ವಾರ. ನಾನು ನೆನ್ನೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ, ಫೆಬ್ರವರಿ ಫಸ್ಟ್ ವೀಕ್ನ ಒಂದು ದಿನದಲ್ಲಿ ಹಾಕ್ತಾರೆ, 1 ಅಥವಾ 2 ದಿನಗಳಲ್ಲಿ ಹಾಕ್ತಾರೆ ಅಂತ. ಹಾಗೆ ಮೈಸೂರು ಕಡೆ, ಮೈಸೂರು, ಮಂಡ್ಯ, ಮದ್ದೂರು ಈ 3 ಜಿಲ್ಲೆಗಳಿಗೆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಹಾಗೆ 1-2-3 ಜನ ಕೂಡ ಕಮೆಂಟ್ ಕೂಡ ಮಾಡಿದ್ದಾರೆ ಬಂದಿದೆ ಅಂತ. ಸೊ ಆ ಒಂದು ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ 26 ಮತ್ತು 27 ಕಂತಿನ ಅಮೌಂಟ್ ಬಂದು ಮೇ ಬಿ ಈ ಒಂದು ವಾರದಲ್ಲಿ ಬರುತ್ತೆ. ಇವತ್ತು ನಾಳೆ ನಾಡಿದ್ದೊಳಗೆ ಬರುತ್ತೆ. ಸೊ ಇದು ಏನು ಗೃಹಲಕ್ಷ್ಮಿ ಅಮೌಂಟ್ಸು ಕ್ಲಿಯರ್ ಆಯಿತು. ಇನ್ನು ಅನ್ನಭಾಗ್ಯ ಅಮೌಂಟ್ ಬಗ್ಗೆ ವಿಚಾರಿಸೋದಾದರೆ, ಅನ್ನಭಾಗ್ಯ ಅಮೌಂಟು ಆಲ್ಮೋಸ್ಟ್ 90% ಬರೋದಿಲ್ಲ. ಇನ್ನು 10% ಯಾವಾಗ ರೇಷನ್ ಸ್ವಲ್ಪ ಶಾರ್ಟೇಜ್ ಆಯಿತು ಅನ್ನುವಂತಹ ಟೈಮ್ನಲ್ಲಿ ಅಂಥವರಿಗೆ ಅಮೌಂಟನ್ನು ಹಾಕ್ತಾರೆ ಅನ್ನೋದು ಮಾಹಿತಿ ಬಂದಿದೆ. ಸೊ ಇದಿಷ್ಟ ಆಗಿತ್ತು ಅನ್ನಭಾಗ್ಯ ಹಾಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಾ ಏನು ಅನ್ನೋದು ಅಪ್ಡೇಟ್ ಕೊಡಲೇಬೇಕು. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಿದ್ದರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.